ನಾನು ಜಾಮೂನ್ ಪ್ಯಾಕೆಟ್ ತಂದು ನೀವು ದುಡ್ಡು ಕೊಟ್ಟು ತಂದು ಜಾಮೂನ್ ಮಾಡೋ ಬದಲು ನಾನಿವಾಗ ಒಂದು ರವೆಯಿಂದ ನಾನು ಜಾಮೂನ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಬಟ್ಲು ರವೆ, ಇದು 1.5 ಬಟ್ಲು ಹಾಲು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ. ಒಂದು ಬಾಣಲೆ ಇಟ್ಕೋಬೇಕು. ಈ ಬಟ್ಲು ರವೆ ನಾವು ಇದಕ್ಕೆ ಹಾಕಬೇಕು. ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೀಟಾಗಿ ಇದನ್ನು ಹುರ್ಕೋಬೇಕು ನೋಡಿ. ನೀವು ಹೋಗ್ಬಿಟ್ಟು ಕಾಸ್ಟ್ಲಿದು ಜಾಮೂನ್ ಮಾಡೋಕ್ಕೆ ಆ ಹಿಟ್ಟು ತಂದು ಮೈದಾ ಹಿಟ್ಟು ಸೇರಿಸಿ ಅವೆಲ್ಲ ಮಾಡೋ ಬದಲು ಈ ಥರ ಸಿಂಪಲ್ಲಾಗಿ ಮನೇಲಿ ಇರೋದೇ ರವೆ ಹಾಲು ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಸಕ್ಕರೆ ಏಲಕ್ಕಿ. ಇದನ್ನೇ ನಾನು ಜಾಮೂನ್ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೊಟ್ಟರು ಮನೆಯದಲ್ವ ಹೆಲ್ದಿಯಾಗಿರುತ್ತೆ. ಈ ಥರ ನೀವು ಒಂದು ಸತಿ ಮಾಡಿ. ಹುರಿದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಇದನ್ನು ಗಮ್ಮನಂಗೆ. 1 ಸ್ಪೂನ ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸ್ಮೂತ್ ಆಗ್ತಾವೆ ನೋಡಿ. ಈ ಥರ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ ಇವಾಗ ರವೆ ಚೆನ್ನಾಗಿ ಹುರಿದಿದೆ, ನಿಮಗೆ ಕಾಣಿಸುತ್ತೆ ನೋಡಿ ಹೇಗೆ ಹುರಿದಿದೆ ಅಂತ. ಕಪ್ಪಾಗೋವರೆಗೂ ಹುರಿಬಾರ್ದು. ಇವಾಗ ನಾನು ಹಾಲು ತೊಗೊಂಡಿದ್ನಲ್ವ, ಹಾಲು ಹಾಕ್ಕೋಬೇಕು ಇದ್ರಾಗೆ. ಈ ಥರ ಹಾಲು ಹಾಕ್ಕೊಂಡು ನೋಡಿ, ನಾನು 1.5 ಬಟ್ಲು ಹಾಲು ತೊಗೊಂಡಿದ್ನಲ್ವ, ಅದು ಹಾಕ್ಕೊಂಡು ಹೀಗೆ ನಾವು ಇದನ್ನು ಚೆನ್ನಾಗಿ ತಿರುಗ್ಕೋಬೇಕು ನೋಡಿ. ಈ ಥರ ಮಾಡಿ ಇಟ್ಟರೆ ಸೂಪರಾಗಿರುತ್ತೆ. ಇವಾಗ ಹೇಗಾಗಿದೆ ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಟಾದ ನಂತರ ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇದು ಬಿಸಿ ಇದೆ, ಸ್ವಲ್ಪ ಇದು ಆರೋದ್ರಾಗೆ ನಾನು ಒಂದು ಇದಕ್ಕೆ ಪಾಕ ರೆಡಿ ಮಾಡ್ಕೊತೀನಿ. ಪಾಕ ಮಾಡೋದು ತೋರಿಸ್ತೀನಿ ನೋಡಿ. ಒಂದು ರವೆ 1 ಬಟ್ಲು ತೊಗೊಂಡಿದ್ನಲ್ವ, ಅದೇ ಬಟ್ಲಲ್ಲೇ ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ ಸಿಹಿ ಬೇಕಾಗುತ್ತೆ, ಅದಕ್ಕೆ ಇನ್ನೊಂದು 2 ಸ್ಪೂನು ನಾನು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಪಾಕ ಮಾಡೋಕ್ಕೆ ನೀರು ಒಂದು ಅರ್ಧ ಗ್ಲಾಸ್ ಹಾಕೊಂಡ್ರೆ ಸಾಕು. ಇದನ್ನ ಇವಾಗ ನಾವು ಪಾಕ ಮಾಡೋಣ. ನೀವು ಜಾಮೂನ್ಗೆಲ್ಲ ಮಾಡ್ಕೋತೀರಲ್ವ, ಅದೇ ಥರ ಪಾಕ ಇದು. ಜಾಸ್ತಿ ಏನು ಪಾಕ ಬರಬೇಕು, ಎಳೆ ಪಾಕ ಗಟ್ಟಿ ಪಾಕ ಅಂತ ಏನಿಲ್ಲ. ನಾವು ಜಾಮೂನ್ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಮಾಡ್ಕೋಬೇಕು ನೋಡಿ. ಆ ಬಾಣಲಿಯಲ್ಲಿ ಸ್ವಲ್ಪ ಚಿಕ್ಕದಾಗುತ್ತಂತೆ, ನಾನು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಅದರಲ್ಲಾದರೆ ಗುಂಡ್ಗೆ ಚೆನ್ನಾಗಿರುತ್ತಂತೆ. ಇವಾಗ ನೋಡಿ 1-2 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಮಾಡಿ, ಪುಡಿ ಏನು ಮಾಡೋದು ಬೇಡ, ಹಾಗೆ ನೀವು ಸಿಪ್ಪೆ ತೆಗೆದು ಹಿಂಗೆ ಹಾಕೊಂಡ್ರೆ ಸಾಕು. ಅದರ ಸ್ಮೆಲ್ಲು ಸೂಪರಾಗಿರುತ್ತೆ. ಇದು ಸ್ವಲ್ಪ ಕುದೀತಾ ಇರಲಿ, ನಾನು ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ಇವಾಗ ಇದು ತಣ್ಣಗಾಗಿದೆ, ನಾನು ಹೀಗೆ ನಾದ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ನಾದ್ಕೊಂಡ್ಬಿಟ್ಟು ನಾವು ಜಾಮೂನು ಲಡ್ಡು ಮಾಡ್ಕೊಳ್ಳೋಣ ನೋಡಿ. ಇವಾಗ ಇದು ರೆಡಿಯಾಗಿದೆ, ನಾನು ಲಡ್ಡು ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಹೀಗಾಗಿದೆ, ಸೂಪರಾಗಿದೆ. ಇದನ್ನು ಇವಾಗ ನಾನೆಲ್ಲ ಮಾಡ್ಕೊತೀನಿ. ಈ ಥರ ಮಾಡಿಕೊಡಿ ನೀವು, ಮಕ್ಕಳು ಚೆನ್ನಾಗಿ ತಿಂತಾರೆ, ಸೂಪರಾಗಿರುತ್ತೆ. ಸೇಮ್ ಜಾಮೂನ್ ಥರನೇ ಇರುತ್ತೆ. ಹೇಗಿದೆ ನೋಡಿ. ನಾನು ಒಂದೇ ಒಂದು ಬಟ್ಲಲ್ಲಿ ಎಷ್ಟೊಂದು ಆಗಿದ್ದಾವೆ, ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ನೋಡಿ. ಏನೂ ಒಡೆದೋಗಿಲ್ಲ, ಏನೂ ಇಲ್ಲ, ಸೂಪರಾಗಿದೆ. ನೀವು ಈ ಥರ ಮನೆಯಲ್ಲಿ ಜಾಮೂನ್ ಪ್ಯಾಕೆಟ್ ಮಕ್ಕಳು ಕೇಳ್ತಾಯಿದ್ರೆ ಈ ಥರ ಮಾಡಿ ಕೊಡಿ, ಅವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ಹೇಗೆ ಮಾಡೋದು ಇದನ್ನು ಎಣ್ಣೆಯಲ್ಲಿ ಕರ್ಕೊಂಬರ್ತೀನಿ. ಹೇಗೆ ಮಾಡಿದ್ದೀನಿ ಅದೇ ಪ್ರೊಸೀಜರಲ್ಲೇ ಮಾಡಿ ನೀವು. ಇವಾಗ ನಾನು ಎಣ್ಣೆ ಕರ್ಕೊಂಬರ್ತೀನಿ ನೋಡಿ. ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಆವಾಗಲೇ ಮಾಡಿದ್ನಲ್ವ ಜಾಮೂನ್ ಲಡ್ಡು ನಾನು ಹಾಕ್ತಾಯಿದ್ದೀನಿ. ನೀವು ಹಾಕಿದ ತಕ್ಷಣನೇ ತಿರುವಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಇದನ್ನು ಹಾಗೆ ಬಿಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಮಾಡಿ ನೋಡಿ. ನೀವು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀನಿ, ನಾನು ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ನಾನು ಹಾಕ್ತಾ ಇರ್ತೀನಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನೋಡಿ. ಸ್ವಲ್ಪ ನಿಧಾನಕ್ಕೆ ಹಿಂಗೆ ತಿರುಗಬೇಕು.
ನೋಡಿ ಸೇಮ್ ಜಾಮೂನ್ ಥರನೇ ಬರ್ತಾವೆ, ಚೂರು ಏನು ಒಡೆದೋಗಲ್ಲ, ಏನೂ ಇಲ್ಲ, ಸೂಪರಾಗಿರುತ್ತೆ. ನೀವು ರವೆ ಹಾಲು 1.5 ಬಟ್ಲು ಹಾಕಿರ್ತೀರ, ಆಮೇಲೆ ತಣ್ಣಗಾಗಿಂದ ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ಕಾಯಿಸಿರೋ ಹಾಲು ಹಾಕ್ಕೊಂಡ್ಬಿಟ್ಟು ಮಿತ್ಕೊಂಡು ನೀಟಾಗಿ ನೀವು ಈ ಥರ ಉಂಡೆ ಕಟ್ಕೋಬೋದು. ಏನಪ್ಪ ಮಾಡೋದು ಉದುರೋದಾಯಿತು ಅನ್ನಕ್ಕೆ ಹೋಗಬೇಡಿ, ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ದುಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಲರ್ ಬಂದಿದ್ದಾವೆ. ನೀವು ಜಾಮೂನ್ ಬದಲು ಇದನ್ನೂ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳು ಜಾಮೂನ್ ಅಂತ ಇದ್ದಾಗ ಅಂಗಡಿಗೆ ಹೋಗಿ ಯಾರಪ್ಪ ತರೋದು ಅಂಥೇಳಿ ಯೋಚನೆ ಮಾಡೋ ಬದಲು ಸ್ವಲ್ಪ ಹಾಲು ರವೆ ಇದ್ಬಿಟ್ರೆ ಸ್ವಲ್ಪ ಸಕ್ಕರೆ ಪಾಕ ಮಾಡಿಬಿಟ್ಟು ಈ ಥರ ಮಾಡಿ ನಾವು ಮಕ್ಕಳಿಗೆ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಸೂಪರಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಇದು ನಾನು ತಟ್ಟೆಗೆ ತಗೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ನೀವೇ ನೋಡಿ ತೆಗ್ದಿದ್ದೀನಿ. ನಾನು ಇನ್ನೊಂದು ಟ್ರಿಪ್ ಆಗುತ್ತೆ, ನಾನು ಹಾಕಿ ತೋರಿಸ್ತೀನಿ. ಏನೂ ಡೌಟ ಪಡಬೇಡಿ, ನಿಮ್ಗೆ ಇವಾಗೇ ಮಾಡ್ಬೇಕನ್ಸಿದ್ರೆ ಇವಾಗೇ ಮಾಡ್ಕೊಳ್ಳಿ. ಹಾಲು ರವೆ ಸಕ್ಕರೆ ಇದ್ದರೆ ಸಾಕು, ಜಾಮೂನ್ ರೆಡಿ. ಅಕಸ್ಮಾತ್ ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದ್ರೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇವಾಗ ರೆಡಿಯಾಗಿದೆ, ನಾನು ತಗೋತಾ ಇದ್ದೀನಿ ಪ್ಲೇಟಿಗೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಸೂಪರಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತಣ್ಣಗಾಗಿದೆ ಇವಾಗಿದು. ನಾನು ಒಂದು ಚಿಕ್ಕದು ಪಾತ್ರೆ ತೊಗೋತೀನಿ, ದೊಡ್ಡ ಪಾತ್ರೆಯಲ್ಲಿ ಪಾಕದಲ್ಲಿ ಹಾಕಿ ಇಡೋಕ್ಕಾಗಲ್ಲ. ನಾನು ಈ ಚಿಕ್ಕ ಪಾತ್ರೆಯಲ್ಲಿ ನಾನು ಹಿಂಗೆ ಹಾಕ್ಕೊಂಬಿಟ್ಟು ಪಾಕ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಹಾಕ್ಬಿಟ್ಟು ಒಂದು 10 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ನೋಡಿ ನಾವು ಆವಾಗಲೇ ಪಾಕ ಮಾಡ್ಕೊಂಡಿದ್ದೀವಲ್ವ, ಇದ್ರ ಮೇಲೆ ಹಾಕಿ ಒಂದು 10 ನಿಮಿಷ ಸ್ವಲ್ಪ ಬಿಸಿ ಇರಬೇಕು, ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕಿ ಸ್ವಲ್ಪ ಮುಚ್ಚಿ ಇಡೋಣ. ಒಂದು ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಈ ಥರ ಅಲ್ಲಾಡಿಸಿ ಮುಚ್ಚಿಡೋಣ. ಒಂದು 10 ನಿಮಿಷ ನಾನು ಪಾಕದಲ್ಲಿ ಅವು ನೆನಿಬೇಕು, ಮುಚ್ಚಿಡ್ತೀನಿ. ನೋಡಿ 10 ನಿಮಿಷ ಆಗಿದೆ, ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ ಹೇಗಾಗಿದೆ ಅಂತ, ಸೂಪರಾಗಿ ಆಗಿದೆ ಪಾಕ, ಜಾಮೂನು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಜಾಮೂನ್ ರೆಡಿಯಾಗಿದೆ, ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹೇಗಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ಒಂದು ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲಿ ನೋಡಿ ಹೇಗಿದೆ ಅಂತ. ಜಾಮೂನ್ ಸೂಪರಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ ಜಾಮೂನು. ನೀವು ಈ ಥರ ಜಾಮೂನು ರವೆಯಿಂದ ಮಾಡ್ಕೊಳ್ಳೋದು ಈಜಿ, ನೀವು ಆರಾಮಾಗೆ ನೀವು ಮಾಡ್ಕೋಬೋದು. ನೋಡಿ ನೀವು ಜಾಮೂನು ಈ ಥರ ಮಾಡೋಕ್ಕೆ ಇಷ್ಟಪಟ್ಟರೆ ನೀವು ರವೆಯಿಂದ ಇದೇನು ಇದು ಬೇಡವೇ ಬೇಡ, ಇದು ಜಾಮೂನ್ ಪ್ಯಾಕೆಟೇ ಬೇಡ. ನೋಡಿ ಹೇಗೆ ಜ್ಯೂಸಿಯಾಗಿದೆ ಅಂತ, ನೀವೇ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಮೂತಾಗಿದೆ, ನೀವೇ ನೋಡ್ಕೋಬೋದು ಹೇಗಿದೆ ಅಂತ. ಸ್ಪಂಜ್ತನ ಈ ಜಾಮೂನ್ ನಿಮಗೆ ರವೆಯಿಂದ ಮಾಡಿರೋ ಜಾಮೂನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಕರೆಕ್ಟ್.